ನಿಮಗೆ ಯಾರು ಹೇಳಿ ಕಳ್ಸಿರೋದು ಈ ಪಾರಮಿಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಕಸ್ಮಾತ್ ಇವ್ನು ಮಾಡ್ತಿರೋದು ನಾಟಕ, ಅವ್ನು ವೇಷ ಎಲ್ಲ ಬಯಲಾದ್ರೆ ಏನ್ ಗತಿ ಬಾಬಾ? ಹಿಂಗ ಹೆಂಗ್ ಹೇಳ್ಬೇಕು? ತಗೊಂಡಿರೋ ಹೊರತಾನೆ ಏನ್ ಗುರು ಇದು? ಭಗವಂತ ಅವ್ನು ಕೇಳ್ತಾನೆ. ಕಟ್ ಮಾಡು, ಇಲ್ಲೇ ಇಡ್ತೀನಿ. ಅಂತಿಮವಾಗಿ ಅಲ್ಲಿ ಸೆರೆ ಸಿಕ್ಕವರು ಯಾರು ಗೊತ್ತಾ? ಏನಣ್ಣ ಆರಾಮ? ಹಾಂ ಬನ್ನಿ ಇಲ್ಲೇ. ಎಷ್ಟು ತಿಂಗ್ಳೀಗ? 20 ದಿವಸ ಆಯ್ತಾ? ಅಲ್ಲ ನೆನಪಿದ್ದೀನಾ ನಾನು? ಗೊತ್ತಾಯ್ತು ಯಾರಂತ? ಇಲ್ಲ. ಹೇ ನಿಜವಾಗ್ಲು ಈಗ ನೋಡಿ, ಕ್ಯಾಪ್ ತೆಗಿತೀನಿ ರೀ, ಈಗ ನೋಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಿಜ ಇಲ್ಲೇ ಚಾನ್ಸೇ ಇಲ್ಲ. ಹಾಂ ಅಲ್ಲ ಫೀಡ್ ತೊಗೊತೀನಿ ಅಂತ ಅಡ್ವಾನ್ಸ್ ತೊಗೊಂಡ್ರಲ್ಲ, ಹಾಂ ಯಾರು ಫೀಡ್ ಕೊಡಿಸ್ತೀನಿ ಅಂತ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡಲ್ಲ. ಯಾಕೆ ಹಿಂಗೆ ಮಾಡ್ತಿರೋದು? ಯಾರು? ನಾವ? ಇನ್ಯಾರು? ನಾನವನಲ್ಲ. ನಾಗೇಶ್ ತಾನೇ ನೀವು? ಹಾಂ ಈ ಶೆಡ್ಯೂಲ್ ವರ್ಕ್ ಮಾಡ್ತೀರಾ ತಾನೇ? ಹಾಂ ಬನ್ನಿ ಇಲ್ಲಿ ಓನರ್ ಇದಾನಾ? ಇಲ್ಲ. ಇಲ್ಲೇ ಇಲ್ಲ ಅವರು ಇರೋದಲ್ಲ. ಅವ್ರ ನಂಬರ್ ಹೇಳಿ. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಇಲ್ಲೇ ಒಂದು ನಿಮಿಷ ಬನ್ನಿ. ಅಲ್ಲ ಹಿಂಗೆಲ್ಲ ಮಾಡಬಾರ್ದು ನೀವು. ಏನಾರು ನಿಮ್ಮ ಜೊತೆ ಒಬ್ಬ ಕಪ್ಪಕ್ಕೂ ಬಂದಲ್ಲ ಹುಡುಗ, ಹಾಂ ಅವನೆಲ್ಲಿ? ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡಿ, ಬಾಯ್ ಬಿಟ್ಟು ಮಾತಾಡಿ. ಯಾವಾಗ ಕೊಟ್ಟಿದ್ದ? ಅಣ್ಣ ಈಗ ಇಲ್ಲಿವರೆಗೂ ಬಂದು ಈಗ ನಿಮ್ಮನ್ನು ಹುಡುಕೊಂಡು ಬಂದು ನನಗೇನು ಅವಶ್ಯಕತೆ ಇಲ್ಲ ಅಲ್ವಾ? ನನಗೇನಾದ್ರೂ ಅವಶ್ಯಕತೆ ಇದೆಯಾ? ಇಲ್ಲ. ಏನಕ್ಕೆ ನಗಾಡ್ತಿದ್ದೀರಾ ಮತ್ತೆ? ಇಲ್ಲಿ ಪರವಾಗಿಲ್ಲ ಹೇಳಿ. ನೀವು ಅವತ್ತು ಹೇಳಿದ್ದು ನನ್ನ ಹತ್ರ ರಿಕಾರ್ಡ್ ಇದೆ, ಬನ್ನಿ ಇಲ್ಲ ಒಂದು ಸೆಕೆಂಡು. ನೀವು ಸೈಲೆಂಟಾಗಿ ತಪ್ಪಿಸ್ಕೋಬೇಕು ಅಂತ ನೀವು ನಾಟಕಗಳಾಡಬೇಡಿ ನನ್ನ ಹತ್ರ. ದೊಡ್ಡವ್ರು, ನನಗಿಂತ ಏಜಲ್ಲಿ ತುಂಬ ದೊಡ್ಡವ್ರು ನೀವು. ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಡ್ವಾನ್ಸ್ ಕೊಟ್ಬಿಡಿ ನನಗೆ, ಅಡ್ವಾನ್ಸ್ ಜೊತೆಗಿಂತ ಫೀಡ್ ಕೊಡಿ. ನಿಮ್ಮ ಜೊತೆ ಲಾಸ್ಟ್ ಟೈಮ್ ಒಬ್ಬ ಕಪ್ಪಗೆ ಬಂದಲ್ಲ ಹುಡುಗ, ಅವನಾ? ಅಭಿನ? ಇವನಲ್ಲ, ಮತ್ತೆ ಇರೋ ಅವ್ನ ಮುಖ ಕಾಣಿಸ್ತಿಲ್ಲ, ಸ್ವಲ್ಪ ಹತ್ರ ಬರಲಿರಿ ಬನ್ನಿ. ಇಲ್ಲ ಅವ್ನು ಇನ್ನೊಂಚೂರು ದಪ್ಪ ಇದ್ದ ಅನ್ಸತ್ತೆ, ಕಪ್ಪಕ್ಕಿದ್ನಲ್ಲ ಅಣ್ಣ. ಅವು ಎಷ್ಟು ಅವಳು ಯಾವಾಗ? ಹಾಂ ಆಯ್ತು, ಒಂದು 3 ತಿಂಗಳಾಯ್ತು. ಈಗ ನೀವು ಬರ್ತಾ ಇದೆಯಲ್ಲ ಇನ್ನು ಶುರು ನಮ್ಮ ಸಮಸ್ಯೆ. ಇವನಲ್ಲ ಸುಮ್ಮನೆ ನಾಟಕಗಳಾಡಬೇಡಿ, ಗೊತ್ತಿಲ್ಲ ಅದು ಇದು ಅಂದ್ಕೊಂಡು. ನಾವು ಯಾವಾಗ ಪೀಡ್ ಕೊಡ್ತೀವಿ ಅಂತ ಯಾರು ಯಾವಾಗ ಇನ್ನಾರು ನಮಗೆ ಗೊತ್ತಿಲ್ಲಪ್ಪ ಅವೆಲ್ಲ. ಏನಾಗ ಗೊತ್ತಿಲ್ಲ. ನಿಮ್ಮ ಹೆಸರೇನಿಲ್ಲ? ನಾಗೇಶ್ ಅಂತ. ನನಗೆ ಹೆಂಗೆ ಗೊತ್ತು? ಯಾರು ಹೇಳಿದ್ರು? ಇನ್ನೊಬ್ಬ ಯಾರು ನಮ್ಗೇನು ಗೊತ್ತು? ನಾನೇ ಓದ್ತಾನಿದ್ದು. ನಿಮ್ಮ ಕೈಗೆ ನಾನು ಕಾಸು ಕೊಟ್ಟಿದ್ದು, ನಿಮ್ಮ ಕೈಗೆ ನಾನು ಕಾಸು ಕೊಟ್ಟಿದ್ದು, ಅರ್ಥ ಆಗ್ತಿದ್ಯಾ? ಏನಯ್ಯ? ಪೀಡ್ ಕೊಡ್ತೀನಿ ಅಂತ ದುಡ್ಡು ತಾನಿದ್ದ ಅಂತ ನನ್ನ ಮೇಲೆ ಬರ್ತೈತಿ ಯಾರು ಅಂತ ನಮ್ಗೇನು ಗೊತ್ತ? ಕೂತ್ಗಳಲ್ಲಿ ಅಲ್ಲ ನಾವು ಫೀಡು ಇದು ಲೈಕ್ ಬೇರೆ ಬೇರೆದಕ್ಕೆ ಸ್ವಲ್ಪ ಕಮ್ಮಿ ಡಿಸ್ಕೌಂಟ್ಸ್ ಅಲ್ಲಿ ಕೊಡ್ತಾ ಇರ್ತೀವಿ. ಆಯ್ತು, ಆಮೇಲೆ ಸೊ ಹಂಗೆ ಕಾಂಟ್ಯಾಕ್ಟ್ಸು ತಗೊಂಡು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಎಕ್ಸ್ಚೇಂಜ್ ಮಾಡಿಸ್ತಾ ಇರ್ತೀವಿ. ಹಾಂ ಹಿಂಗೆ ಓಡಾಡ್ತಾ ಇದ್ದಾಗ ಇಲ್ಲಿದ್ರು ನಮ್ಮ ಬೇರೆಯವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಗೇಟ್ ಹತ್ರ ಬಂದು ದುಡ್ಡು ತಗೊಂಡು ಹೋಗಿದ್ದು ನೀವು. ಬೇರೆ ಮತ್ತೆ ಹೇಳಿ ನಮ್ಮ ಕತೆಗಳು ಹೇಳ್ಬೇಡಿ, ನಾನೇ ಹೊತ್ತು ದುಡ್ಡು ತಾಣಿದ್ದೆ. ಕತೆಗಳು ಹೇಳ್ಬೇಡಿ. ಏನ್ ತಮಾಷೆ ಅಂತ ನಾ ಮಾಡಿದ್ನಿ? ನೀನು ಯಾರು ತಮಾಷೆ ಮಾಡ್ತಿರೋದು? ನಾನೇ ಹೊತ್ತಾಣಿದ್ದು ದುಡ್ಡ ಹಂಗ ಹೇಳ್ತೀಯಾ? ಯಾರು ತಮಾಷೆ ಮಾಡ್ತಿರೋದು ಅಂತ? ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ? ಅವನೆಲ್ಲಿ ಲಾಸ್ಟ್ ಟೈಮ್ ನಿಮ್ಮ ಜೊತೆ ಒಬ್ಬ ಕಪ್ಪಕ್ಕೆ ಬಂದಲ್ಲ, ಅವನೆಲ್ಲಿ? ಗೊತ್ತಿಲ್ಲಪ್ಪ. ಏನ್ ಗೊತ್ತಿಲ್ಲ? ಇನ್ನೊಬ್ಬ ಯಾರು? ನನ್ಗೇನು ಗೊತ್ತು? ನಿಮ್ ಜೊತೆ ಬಂದಿದ್ದ ಅವನು. ಕಾಲ್ ಮಾಡ್ತೀನಿ ಮಾಡು. ನೀವು? ನಾನೇ ಓದ್ತಾಣಿದ್ದು ಹಂಗಂತ ಹೇಳ್ತೀಯಾ? ನೀವು ಇಲ್ಲಿಂದ ಎತ್ಕೊಡೋದು ಮಾತಾಡಿರೋದು. ಬನ್ನಿ ಇಲ್ಲಿ, ನೀವು ಹೋಗ್ಬೇಡಿ ಸರ್, ಅರ್ಥ ಮಾಡ್ಕೊಳ್ಳಿ.
ಅಲ್ಲ ನಾನು ಪೊಲೀಸನ್ ಕರೆಸ್ತೀನಿ, ಸುಮ್ಮನೆ ಅಡ್ವಾನ್ಸ್ ತಗೊಂಡು ಇದು ಮಾಡ್ಕೊಂಡು ಏನು ಸುಮ್ಮನೆ ಏ ನಾನು ಯಾವತ್ತು ಇದು ಮಾಡಿದ್ದೆ ನನ್ನ ಮೇಲೆ ಬರ್ತಿದ್ದೆ. ಅಲ್ಲ ಅವನೇನು ಇದ್ನ ಅವ್ನ್ ಕೇಳಿದ್ರ ನನ್ ಮೇಲೆ ಅಂತ ನಾನು ಯಾವತ್ತು ತಗೊಂಡಿದ್ದೆ ಅವತ್ತಿಂದ ಹೇಳ್ತಾ ತಾನೆ ಯಾರು ಸವಾಸನ ಮಾಡ್ಬೇಡ ಊರೊಳಗೆ ಯಾರು ಸವಾಸ. ಏ ನಾನು ಯಾರಿಗೂ ಇದು ಮಾಡಿಲ್ಲ. ಇವಾಗ ಹೆಂಗ್ ಗೊತ್ತಾಯ್ತು? ಇವಾಗ ಹೆಂಗ್ ಗೊತ್ತಾಯ್ತು? ಮತ್ತೆ ಕರ್ಸ್ತೀನಿ, ನಿಮ್ಮ ಮನೆಯವ್ರನ್ನ ಕರ್ಸ್ತೀನಿ. ಏಯ್ ಅವರೆಲ್ಲ ಏನಕ್ಕೆ ಸುಮ್ಮನೆ ಕರ್ಸು, ನನ್ಗೇನು ಅಬ್ಜೆಕ್ಷನ್ ಇಲ್ಲ. ನೋಡಿದ್ರ ಸರಿ ಉಂಟಾ ಡಬಲ್ ಆಕ್ಟಿಂಗು? ಏ ನಾನು ಯಾವತ್ತು ಕೊಟ್ಟಿದ್ದೆ? ರೂಪಾಯಿ ತಾನಿಲ್ಲ ಹೇಳಿ ನಾನು, ನನಗೆ ಗೊತ್ತೇ ಇಲ್ಲ. ಮತ್ತೆ ನನಗೆ ಇದು ಮಾಡ್ತೀನಿ. ಅಯ್ಯೋ ಪಾಪ. ಅದಾ ನಾಗೇಶ್ ಅವ್ರೆ ಬನ್ನಿ ಇಲ್ಲಿ, ನೀವು ಸೈಡ್ಗೆ ಹೋಗ್ಬೇಡಿ, ಬನ್ನಿ ಇಲ್ಲಿಗೆ ಬನ್ನಿ ನೀವು. ನನಗೆ ಮಂತ್ರಗಳು ಬರ್ದೇ ಇರೋ ಕಾರಣಕ್ಕೆ ನೀವು ಬಚಾಗ್ಬಿಟ್ರಿ. ಬಂದಿದ್ದಿದ್ರೆ ನಿಮಗೆ ಶಾಪ ಕೊಟ್ಬಿಡ್ತಾ ಇದ್ದೆ. ಏ ಕರ್ಸೋ ಅವ್ರನ್ನು. ಅಣ್ಣ ಬನ್ನಿ ಇಲ್ಲೇ, ಏ ಇಲ್ಲಿ ಬನ್ನಿ ನೀವು. A few moments later. ಹಾ ಅಕ್ಕ ನಮಸ್ಕಾರ. ನಮಸ್ಕಾರ ಬಾಸ್. ಅಲ್ಲ ಅವರು ನಾವೇನಂದ್ರೆ ನಮ್ದು ಸ್ವಲ್ಪ ಕಮಿಷನ್ ಬೇಸಸ್ ಅಲ್ಲಿ ಫೀಡ್ ಅಲ್ಲಿ ಇಲ್ಲಿ ತಗೊಂತಾ ಇರ್ತೀವಿ, ನಾವು ಡೈರೆಕ್ಟ್ ಶಾಪಲ್ಲಿ ತಗೊಳ್ಳಲ್ಲ. ನನ್ ಮಗನೋ ನೀನು. ಇವರು ನಮ್ಮ ಹುಡುಗರು ಇಲ್ಲಿ ಲೈಕ್ ಈ ತರ ಶೆಡ್ಸ್ ಹತ್ರ ಹೋಗ್ಬಿಟ್ಟು ನಂಬರ್ಸ್ ತಗೊಂಡು ಅವ್ರ ಹತ್ರ ಆಮೇಲೆ ಡೀಲ್ ಮಾತಾಡ್ತಾರೆ. ಅಲ್ಲ ಬರಕ್ಕೆ ಈಗ ಏನಕ್ಕೆ ಹೋಗ್ತಿರೋದು? ನಾನು ಇಲ್ವಾ ಇಲ್ಲಿ? ನಮ್ಮ ಹತ್ರ ಹೇಳಿ ಪರವಾಗಿಲ್ಲ. ಅವ್ರು ನೀವ್ಯಾರು? ಅವ್ರು ನಮ್ಮ ಯಜಮಾನ್ರು. ಅಲ್ಲ ಮಾತಾಡ್ತಾ ಇದ್ರೆ ಸೈಡ್ಗೆ ಹೋಗ್ತಾ ಇದ್ರೆ ಮಾತಾಡ್ತೀವಿ ಮತ್ತೆ ನನಗೆ ಗೊತ್ತು. ನಾನು ಅಕ್ಕ ನೀನ್ ಕಿರ್ಚಬೇಡ, ನನ್ನ ಹತ್ರ ಕಿರ್ಚಬೇಡ, ಸ್ವಲ್ಪ ಸಮಾಧಾನ. ಹೊರಗಡೆ ದೊಂಬರಾಟ ನಡೀತಾ ಐತೆ, ಕೇಳಿಸಿಲ್ವ ನಿನ್ಗೆ? ಅಲ್ಲಕ್ಕ ನಾನು ಬಂದೆ ಎಷ್ಟೊತ್ತಾಯ್ತು, ನೀವು ಅಲ್ಲೇ ಕೂತಿದ್ದೆ ತಾನೆ, ನಾನೇನು ಕಿರ್ಚದ್? ಅಲ್ಲಲ್ಲ ಒಂದ್ ನಿಮಿಷ, ನಾನು ಕಿರ್ಚದ್ನ? ನಾನು ಮೆತ್ತಗ್ ಮಾತಾಡ್ತಿದ್ದೆ ತಾನೆ, ಹಂಗ್ ಕಿರ್ಚ್ಕೊಂಡು ಮಾತಾಡ್ತಿದ್ದೆ. ಒಂದ್ ನಿಮಿಷ ಇರೋಣ. ಹಾ ನಂಬರ್ ತಗೊಬಂದ್ರು, ಓಕೆನಾ, ಡೀಲಿಂಗ್ ಮಾತಾಡಿದ್ರು, ಅಡ್ವಾನ್ಸ್ ಕೊಡಿ ಅಂದ್ರು. ಒಂಚೂರು ಬುದ್ಧಿ ಇಲ್ವಾ? ಅವ್ನ್ ಏನ್ ಹೇಳಿದ್ರು ನಂಬಿಡ್ತ್ಯಾ? ಅಡ್ವಾನ್ಸ್ ಕೊಟ್ಟಾಗ 7,000 ನಾವು ಫೋನ್ ಪೇ ಮಾಡ್ತೀವಿ ಅಂದ್ರೆ ಅದು ಬೇಡ ಇದು ಬೇಡ ಏನೋ ರೀಸನ್ ಅವತ್ತು ಹೇಳಿದ್ದಾರೆ. ಕ್ಯಾಶೇ ತಗೊಂಡಿದ್ದಾರೆ, ನನ್ಗೆ 7,000 ಕ್ಯಾಶೇ ಬೇಕು ಅಂತ. ಹಾ ನಮಗ್ ಬ್ಯಾಕ್ ಡೋರ್ ಅಲ್ಲಿ ನಮ್ಗೆ ಫೀಡ್ ಕೊಡ್ತೀವಿ ಅಂತ ಅಗ್ರಿಮೆಂಟ್. ನಿಮ್ಗೆ ಹೇಳ್ದಾರೆ ಯಾರಪ್ಪ ಅಂತ? ಯಾರು? ಇವ್ರೇ ಕ್ಯಾಶ್ ತಗೊಂಡಿರೋದು, ನಮ್ಮ ಹತ್ರನೇ ತಗೊಂಡಿರೋದು. ಹ್ಞೂ ನಾವೇ ಕೊಟ್ಟಿರೋದು, ಅದಕ್ಕೆ ತಾನೇ 3 ತಿಂಗಳಾಗಿದೆ. 3 ತಿಂಗಳ ಮುಂಚೆ ಕೊಟ್ಟಿರೋದು. ಗೇಟ್ ಹತ್ರ ಬಂದು ತಗೊಂಡು ಹೋಗಿದ್ದಾರೆ. ಆ ಹೈವೇ ಬರುತ್ತಲ್ಲ ಇದು ದೊಡ್ಡಬಳ್ಳಾಪುರ್ಗ ಹೈವೇ, ಅಲ್ಲಿ ಬಂದು ಗೇಟ್ ಹತ್ರ ತಗೊಂಡು ಹೋಗಿರೋದು. ಅಲ್ಲಪ್ಪ ಗೊತ್ತು ಪರಿಚಯದಲ್ಲ, ಪಾರಂ ನೋಡ್ದಲ್ಲ, ಅವ್ರು ನೋಡ್ದಲ್ಲಿ ದುಡ್ಡು ಹೆಂಗ್ ಕೊಟ್ಬಿಟ್ಟು ಹೋದೆ ನೀನು? ಕರೆಕ್ಟ್ ಆಗಿ ಹೇಳಿದೆ ಬಾಬಾ. ಮುಟ್ಟಾಳ ಅವನು, ಮುಟ್ಟಾಳ. ಮುಂಚೆ ಅವರ ಫೀಡ್ ಗಿಡಿಸ್ಕೊಂಡಿದ್ರಿ. ಫಸ್ಟ್ ಟೈಮ್ ಬಂದಿರೋದು ಅಂದ್ರೆ ಮತ್ತೆ ಅದಕ್ಕೆ ಮುಂಚೆ ಅಂತೀರಾ? ಫಸ್ಟ್ ಟೈಮ್ ಬಂದಾಗ ಹೆಂಗ್ ಕೊಟ್ಬಿಟ್ರಿ ನೀವು ಫೀಡ್? ಅವತ್ತಷ್ಟು ಹೇಳಿದ್ರು ಅವರು, ಅವತ್ತಷ್ಟು ಹೇಳಿದ್ದಾರೆ. ಏನ್ ಸುಮ್ನೆ ಇರ್ತಾರೆ ಏನಕ್ಕ? ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಅಣ್ಣ ನೀವು ಸುಳ್ಳು ಹೇಳ್ಬೇಡಿ, ನಾನು ನೀವು ಸುಳ್ಳು ಹೇಳ್ಬೇಡೇನಾ? 7,000 ಬೇಕಂದ್ರೆ ಮತ್ತೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓನರ್ ಅಲ್ಲ, ಯಾರೇ ಬರ್ಲಿ ನಾವು ಕಳ್ತನ ಮಾಡಿಲ್ಲ, ನಾವು ದುಡ್ಡು ಇಸ್ಕೊಂಡ್ರೆ ನಿನಗೆ ಯಾಕೆ ಭಯ ನಿನಗೆ? ಅಲ್ಲ ನಾನ್ ಮೆತ್ತಿಗೆ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನೋಡಿ, ನಾನ್ ನಿಮ್ಗಿಂತ ಜೋರಾಗಿ ಕಿರಿಸ್ತೀನಿ, ನನಗೂ ಬರುತ್ತೆ, ನನಗೂ ಜೋರಾಗಿ ಮಾತಾಡಕ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನು ಫೋನ್ ಮಾಡು. ಅಲ್ಲಕ್ಕ ನಾನ್ ಮೆತ್ತಿಗೆ ಮಾತಾಡ್ತೇನೆ, ನನ್ ಮೇಲೆ ಕಿರ್ಚೋದ್ ನೋಡು. ನಿಜ ಆಗದಲ್ಲ, ನೀವು ಮೆತ್ತಿಗೆ ಮಾತಾಡ್, ನನಗೆ ನಿಮ್ಗಿಂತ ಜೋರಾಗಿ ಕಿರ್ಚೋಕ್ ಬರುತ್ತೆ ಅಕ್ಕ. ಒಂದ್ ನಿಮಿಷ ನಮ್ಮ ಓನರ್ ಹೇಳಿ. ಅಲ್ಲ ನಾನೇನ್ ನಾನ್ ಅಲ್ಲಕ್ಕ, ನೀವ್ಯಾರು? ಅಲ್ಲಮ್ಮ ನಿಮ್ಮ ಹೆಸರು? ಅನುಷಾ ಅವ್ರೆ. ಈಗ ನನ್ನ ಹೆಸರು ಆಕಾಶ್ ಅಂತ. ನಾನು ಕಿರಿಸ್ತಾ ಇದೀನ, ನಾನು ಮಾತಾಡ್ತಾ ಇದ್ದೀನ? ಈಗ ಅವ್ರು ಹಂಗ್ ಮಾತಾಡಿದ್ರೆ ನಮ್ಗೆ ಹೆಂಗಿರುತ್ತೆ ಇಲ್ಲಿ? ಇಲ್ಲ ಅಂತಂದ್ಮೇಲೆ ಅವ್ರು ದುಡ್ಡು ತಗೊಂಡಿದ್ರೆ 7,000 ರೂಪಾಯಿ ದುಡ್ಡು ಅಂತಂದ್ಮೇಲೆ ಎಂತರ್ಗು ಬೇಜಾರಾಗುತ್ತೆ, ಕೋಪ ಬರುತ್ತೆ ಅಲ್ವಾ? ಹಲೋ ಹಳೆ ಅಂಕಲ್, ನಿಮ್ಗೆ ಹೇಳ್ತಾ ಇರೋದು. ಅಕ್ಕ ಇಲ್ಲ ಅಕ್ಕ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲ ಒಂದ್ ನಿಮಿಷ, ಕನ್ಫ್ಯೂಸ್ ಅಲ್ಲ, ನಾನು ಒಂದ್ ನಿಮಿಷ ಹೇಳ್ತೀನಿ. ನನಗೆ ಹೇಳಿನ ನೀ ತಗೊಂಡಿದ್ಯಾ ಅಂತೇಳಿ ನಾನು ನಂಬ್ತೀನಿ, ನಿಜವಾಗ್ಲೂ. ನೀನು ಅಂತಲ್ಲ, ನನ್ ಯಾರಿಗೆ ಹೇಳೋದಷ್ಟೇನೆ. ನಮ್ಮ ಮನೆಯವ್ರ ಕೆಲಸ ಮಾಡೋರಲ್ಲ, ತಗೊಳೋರಲ್ಲ. ನಮ್ಮ ಹುಡುಗ ಲವ್ ಮ್ಯಾನ್, ಹಂಗೆಲ್ಲ ಮಾಡಲ್ಲ ಅವನು. ನಮ್ದೇ 1 ರೂಪಾಯಿ ಹೋದ್ರು ನಾವ್ ಇನ್ನೊಬ್ರು ದುಡ್ಡು ಆಸೆ ಪಡಲ್ಲ, ಗೊತ್ತಾ? ನಾವ್ ಅಂತವ್ರು. ನಮ್ ಓನರ್ನ ಕೇಳಪ್ಪ ನೀನು, ನಾನ್ ಹೇಳ್ತೇನೆ ಏನ್ ಗೊತ್ತಾ? ನಮ್ ಓನರ್ನ ಕೇಳಿ ನೋಡಿ ನೀನು, ನಮ್ ಮನೆಯವ್ರು ಎಂತಾರು ನಾವೆಂತಾರು ಅಂತ ಹೇಳಿ. ಅವ್ರ ಏನಾರ ಒಂದೇ ಒಂದ್ ಮಾತು ಮಾತಾಡ್ಬಿಟ್ರೆ ನೀನ್ ಏನ್ ಹೇಳ್ತೀಯ ಅದ್ ನಾನು ಒಪ್ಕೊಂತೀನಿ, ಸರಿನಾ? ಇವ್ರು ನಿಮ್ಮನ್ನ ತಿಂದು ತೇಗೋ ತರ ಇದಾರೆ ಗುರುಗಳೇ. ನಮ್ ಓನರ್ ಬರ್ಲಿ ಅಷ್ಟೇ. ತೋರಿಸ್ರಿ ಅಣ್ಣ, ಆಯ್ತು. ನಾವ್ ಹಂಗಂಗೆ ನಂಬಕ್ ಆಗಲ್ಲ. ಈಗ ನೀವು ಕಿರ್ಚೋ ಸ್ಟಾರ್ಟ್ ಮಾಡ್ತಿದ್ದೀರಾ? ಹೊಟ್ಟೆ ಉರಿತೈತೆ, ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಲೋ, ಇದು ನಾನು ನಂಬಲ್ ಬಿಡು. ತಿಪ್ರಲಾರಿ
ನಾವಂತ ಜನ ಅಲ್ಲ, ನಾವ್ ಯಾವತ್ತು ನಾವ್ ಮಾಡ್ಕೊಳಲ್ಲ. ಮಾತು ಯಾಕೆ ನಿಮ್ಮ ಮನೆಯವ್ರು ಹೇಳೋದು? ಅಳ್ತಾ ಇದ್ದೀರಾ? ಹಾ, ಅವ್ರು ಕೋಪ ಮಾಡ್ಕೊಂತಿರೋದು, ಅಳ್ತಾ ಇಲ್ಲ ತಾನೇ? ಒಂದೇ ಒಂದು ಮಾತಾಡೋದು ಒಂದೇ ಒಂದು ಕುಕ್ಕ ಸಹಿತ ನಾವ್ ಆಚೆ ಹೋಗ್ಬಿಡಲ್ಲ ಅಂತವ್ರು ನಮಗ್ ಮೇಲೆ ನೀವು ಈ ತರ ಹೇಳ್ಬಿಟ್ರೆ ನಾವ್ ಹೆಂಗ್ ನಂಬ್ಬೇಕು ಮತ್ತೆ? ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು. ಹೇಳ್ರಿ ನೀವೇ, ನಿಮಗೆ ಯಾರು ಹೇಳಿ ಕಳ್ಸಿರೋದು ಈ ಪಾರಮಿಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಅಕಸ್ಮಾತ್ ಇವ್ನು ಮಾಡ್ತಿರೋದು ನಾಟಕ, ಅವ್ನ ವೇಷ ಎಲ್ಲ ಬಯಲಾದ್ರೆ ಏನ್ ಗತಿ ಬಾಬಾ? ಈಗ 7,000 ಹೋಯ್ತು ನಮ್ದಾಗಿದ್ರೆ. ನಾನು ಹಂಗಲ್ಲ ಹೇಳ್ತಾ ಇಲ್ಲ, ನೀನ್ ಅಲ್ಲಕ್ಕ. ನೀನ್ ಕೊಟ್ಟಿದ್ಯಾ ದುಡ್ಡ, ಅವ್ರ ಹತ್ರ ಹೋಗಿಸ್ಕ. ನೀನ್ 7,000 ರೂಪಾಯಿ ಕಳ್ಕೊಂಡ್ ನೀನ್ ಯಾಕೆ ಹಂಗೆ ಹೋಗ್ತೀಯ? ಅಲ್ಲ, ನಂದು ಕಷ್ಟನೇ ಅಲ್ಲ ಅಕ್ಕ, ನಂದು ದುಡ್ಡು ಕಷ್ಟಪಟ್ಟೆ ಅಲ್ಲ ನಾವು ದುಡ್ಡು ಸಿಕ್ಕಿ ಏನೇನೋ ಹೇಳಿದಾರೆ, ಅದಕ್ಕೆ ನಾ ದುಡ್ಡು ಕೊಟ್ಟಿದೀನಿ ಅಂತಂದ್ರೆ ಯಾರು ನಂಬಲ್ಲ. ಆಗ್ಲಿಂದ ಹೇಳ್ತಾವ್ ನೀ ತಾನೇ ಇವೆಲ್ಲ ಆಗಕ್ಕಿಲ್ಲ ಅಂತ. ನಾವ್ ಹಂಗ್ ಮಾಡಲ್ಲ. ಯಾರು ಹೇಳಿದ್ದು? ಅವ್ರು ದುಡ್ಡು ಯಾರ ಹತ್ರ ಇಸ್ಕೊಂಡ್ರೆ ಅವ್ರಿಗೆ ಗೊತ್ತಾ ನಿಮಗೆ? ಇವ್ರೇ ಇವ್ರು ಇಸ್ಕೊಂಡಿರೋ ಸರಿ, ಯಾರು ಕೊಟ್ಟಿರೋ ದುಡ್ಡು? ನಮ್ಮ ಹುಡುಗನೇ. ಅವ್ನ್ ಕರ್ಸು. ಪುಂಕ್ತಾನೆ, ನಾನ್ ನಂಬಿಡ್ತೀನ. ನಾವ್ ಎಲ್ಲೆಲ್ಲಿ ಇದೀವೋ ಇದೆ, ನಮ್ಮ ಊರೇ ನೀ ಸುತ್ತಾರ್ಕೊಂಬ. ಫೋನ್ ಪೇ ಮಾಡಿದ್ರಾ? ಫೋನ್ ಪೇ ಬೇಡ ಅಂದ್ರು, ಕ್ಯಾಶ್ ಕೊಡಿ ಅಂತಾರೆ. ಕ್ಯಾಶ್ ಕೊಟ್ಟಿದ್ದೆ. ಪ್ರೂಫ್ ತೋರಿಸ್ಬೇಕಲ್ಲ. ಅವ್ರ ಫೋನೇ ಇಲ್ಲ. ಕೈಯಿಂದ ಕೈ ಕೊಟ್ರೆ ತಾನೇ ದುಡ್ಡ, ಅದು ಪ್ರೂಫ್ ತೋರಿಸ್ರೆ. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಅಲ್ಲ, ಕ್ಯಾಶ್ ಕೈ ಕೊಡೋದು ಅಲ್ಲ. ಫೋನ್ ಮಾಡಿ ಏನ್ ಮತ್ತೆ ಅಲ್ಲಿಂದ ಅಲ್ಲ, ಕೈ ಕ್ಯಾಶ್ ಕೊಡೋದು ಪ್ರೂಫ್ ಹೆಂಗ್ ತೋರ್ಸಕ್ಕಾಗತ್ತೆ? ಇನ್ಸ್ಪೆಕ್ಟರ್ನ ಭಯ ಪಡಿಸೋದಕ್ಕಿಂತ ಅವ್ರು ಹೇಳೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈಗ ನೀವ್ ಹೇಳ್ತೀರಾ? ಅಲ್ಲ, ಈಗ ಅಲ್ಲ, ಒಬ್ಬನ್ ಬಂದಿದ್ದೀನಿ ಅಂತ 3 ಜನ ಹಂಗ್ ಬರ್ತಿದಾರಲ್ಲ. ನೀವು ಸುಮ್ನೆ ರೀ, ಸುಮ್ನೆ ನಾನು ಜೋರಾಗಿ ಕಿರಿಸ್ತೀನಿ ಈಗ. ಹಿಂಗ ಹೇಳ್ಬೇಕು? ತಗೊಂಡಿರೋ ಹೊರತಾನೆ ಏನ್ ಗುರು ಇದು? ನಿಮ್ ಜೊತೆ ಒಬ್ಬನ್ ಬಂದಲ್ಲ, ಅವನೆಲ್ಲಿ? ಅವನ ಹೆಸರೇನು? ಇಲ್ಲಿದೆಲ್ಲ ಮಾತಾಡ್ಬಾರ್ದು, ಇಲ್ದಿದ್ದೆಲ್ಲ ಹೇಳ್ಬಾರ್ದು. ಅವ್ರ ಜೊತೆ ಬಂದಾರು, ಅವ್ರೆಲ್ಲಿ ಇವ್ರೆಲ್ಲಿ ಅಂತ ಕೇಳಬಾರ್ದು. ಅವ್ರ ಕೆಲಸ ಮಾಡೋರಲ್ಲ, ಅವ್ರು ತಗೊಂಡಿದಾರಲ್ಲ, ಸರಿನಾ? ಆತರ ಎಲ್ಲ ನೀವ್ ಕೇಳಕ್ ಹೋಗ್ಬೇಡ್ರಿ. ಗುರ್ತು ಪರಿಚಯ ಇಲ್ದವ್ರ ಹತ್ರ ಹಂಗೆ ಕ್ಯಾಶ್ ಕೊಟ್ಬಿಟ್ರಿ ನೀವು. ಈಗ ನಿಮ್ಗೆ ಫಸ್ಟ್ ಆಫ್ ಆಲ್ ಇದು ಥೀಮ್ ಅರ್ಥ ಆಗಿಲ್ಲ ನಿಮ್ಗೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಪ್ಪ, ನೀನ್ ಮಾರ್ಕೆಟರ ಮಾಡ್ಕೋ, ಏನಾರ ಮಾಡ್ಕೋ, ನನ್ ಗಂಡ ದುಡ್ಡು ತಗೊಂಡಲ್ಲ, ನನ್ ಗಂಡ ಒಂದೇ 1 ರೂಪಾಯಿ ಖರ್ಚು ಮಾಡಲ್ಲ ಅಂತ ನನಗೆ ಗೊತ್ತು, ಸರಿನಾ? ಅವ್ರ ಆ ಕೆಲಸ ಮಾಡಾರಲ್ಲ. ಮಾಡಕ್ಕಾಗುತ್ತೆ ಮಗ, ಮಾಡಕ್ಕಾಗುತ್ತೆ. ನನ್ಗೆ ಕ್ಯಾಶ್ ಬೇಕಷ್ಟೇ. ಕ್ಯಾಶ್ ಅಲ್ಲ, ನಾವು ಇಸ್ಕೊಂಡಿದ್ರೆ ಪ್ರೂಫ್. ಸುಮ್ನೆ ಏನ್ ಬೇಡ, ತಗೊಂಡಿರೋದ್ ಕೊಡಿ ಸಾಕು. ಅವ್ರು ತಗೊಂಡಿರೋದ್ ಕೊಡಿ ಸಾಕು, ಸುಮ್ನೆ ನೀವೇನ್ ಕೊಡಬೇಡಿ. ತಲೆ ಯಾರು ಮಾತಾಡ್ತಿದಾರೆ? ಸುಮ್ನೆ ಏನ್ ಕೊಟ್ಟೆವ್ರೆ? ಅವ್ರಿಗೆ ತಿಕ್ಕಲ ಬರಕಿರೋ ನಿಮಿಷ ಅವ್ರೇನ್ ಮಾತಾಡ್ತಾರೆ. ಹಂಗಲ್ಲ ಬೇ, ಈಗ ನಿನಗಾಗ್ಲಿ ಬಂದ್ಬಿಟ್ಟು ನೀ ತಗೊಂಡಿದ್ಯಾ ಅಂತಂದ್ರೆ ನೀ ಸುಮ್ನಿರ್ತೀಯ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ನಿಮಗೆ ಆಗಲ್ಲ, ಏನಿಲ್ಲ. ಸರಿ, ನಾನ್ ಕಿರಿಸಲೆ, ನಾನ್ ಮೆತ್ತಗೆ ಮಾತಾಡ್ತೇನೆ. ನಾನು ಮೆತ್ತ ಮಾತಾಡ್ತೀನಿ. ಹೇಳೋಣ. ದುಡ್ಡು ತಗೊಂಡಾರ ಬಂದೆ ನೀನು. ನಾನೇ ಹೊತ್ತು ಒಂದ್ ನಿಮಿಷ. ಈಗ ನೀವೇನು ಅಂತ ಅಲ್ಲ, ನೀವ್ ಯಾರು ಅಂತ ನನ್ಗೆ ಏನಾದ್ರು ಗೊತ್ತಾ? ಒಂದ್ ನಿಮಿಷ ನೀವ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನಿದು ಒಂದ್ ನಿಮಿಷ. ನನಗೆ ನೀನ್ ಯಾರು ಅಂತ ನನ್ಗೆ ಗೊತ್ತಾ? ಎಲ್ಲ ತಿಳ್ಕೊಂಡು ಇವ್ರನ್ನ ಅಲ್ಲಿ ಕರ್ಕ ಬಂದು ಯಾರು ಅವ್ರ ಹೆಸರು ಯಾರು ಹೇಳಿದ್ರು ನಿನಗೆ ಅಂತ ಗೊತ್ತಾಗ್ತಲ್ಲ. ಅವರೇ ಹೇಳಿರೋದಕ್ಕ. ಅವರೇ ಹೇಳಿರೋದು. ಅವ್ರಿಗೆಲ್ಲ ಹೇಳ್ತಾ ಇರೋದು. ಅಲ್ಲ, ನನ್ಗೆ ಅರ್ಥ ಆಯ್ತು. ಹೇಳ್ ಕಳ್ಸಿದಾರಲ್ಲ ಅವ್ರಿಗೆ. ಹಂಗ ಹೋಗಿ ನಿನ್ ಮೇಲೆ ಬರ್ತಾ ಇದೆ ನೋಡಿ ಈಗ. ಅಲ್ಲ, ನೀವ್ ಹೇಳೋದು ಹಂಗೆ ಇದೆ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ. ಅವ್ರ ಮೇಲೆಲ್ಲ ಹೇಳ್ತಿರೋದ್ ನಾನು. ನಿನ್ಗೆ ಈ ಐಡಿಯಾ ಹೇಳ್ ಕಳ್ಸಿದ್ರಲ್ಲ, ಅವ್ರಿಗೆ ಹೇಳ್ತಾ ಇರೋದ್ ನಾನು. ನಿಮ್ಗೆ ಅರ್ಥ ಆಗ್ತಿಲ್ಲ, ಹೋಗಿ. ಅರ್ಥ ಆಗ್ತಾ ಇಲ್ಲ ನನಗೆ. ಸುಮ್ನೆ ಬಂದ್ ಕಳ್ರು ಅಂತಂದ್ರೆ ಯಾರು? ಅಲ್ಲ, ಕಳ್ರು ಅಂತ ಯಾರು ಹೇಳಿದ್ರು? ಅಲ್ಲ, ಕಳ್ರು ಹಂಗೆ ಇದೆ. ನೀವ್ ಕಲ್ಲ ಅಲ್ಲ ತಾನೆ? ಯಾರನಕ್ಕ? ನಮ್ಮನ್ನೇ. ಈಗ ನೀವ್ ಕಳ್ರಲ್ಲ ತಾನೆ? ಏನಕ್ಕೆ ಇಷ್ಟು ಕೋಪ ಬರ್ತಿದೆ ಮತ್ತೆ ನಿಮ್ಗೆ? ಅಲ್ಲಿ ನೋಡಿ, ಮತ್ತೆ ಕಿರ್ಚ್ಕೊಂಡ್ ಬರ್ತಿದ್ದಾರೆ.
ಏನಂತ ಹೇಳೋಣ ನಾನೇನಂತ ಹೇಳೋಣ ಇವಾಗ ಎಂತಾನು ಅಂತ ಓನರ್ ಅವ್ನ್ ಕೈ ಮಾಡ್ಕೊಂಡು ಹೋಗೋಣ. ನೀನ್ ಎಂತಾನಂತ ಓನರ್ಗೆ ಗೊತ್ತು. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಸುಮ್ನಿರ. ಇವಾಗ ಬಂದು ಅವ್ರು ನನ್ನ ಇದು ಮಾಡ್ತಿತ್ತು ನಾನೇ ಹೇಳೋಣ ಅವ್ರಿಗೆ. ನಾನು ಏನಂತ ಇದೀನಿ ನಿನ್ಗೆ ಏನಂತ ಇದೀನಿ? ಹೋಗಪ್ಪಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ. ಸುಮ್ನಿರು. ಯಾರಕ್ಕ ಕನ್ಫ್ಯೂಸ್ ಮಾಡ್ಕೊಂಡಿರೋದು? ನೀವೇ ಇನ್ನೇನ್ ಮಾಡಕ್ ಕೆಲಸ ಇಲ್ಲ ನೋಡಿ. ಕನ್ಫ್ಯೂಸ್ ಮಾಡ್ಕೊಂಡು ಹೊಸಕೋಟೆನಿಂದ ಇಲ್ಲಿಗೆ ಇದೆ ಮನೆಯವರು ಫೋನ್ ನಂಬರ್ ಇಸ್ಕೊಂಡು ಗೇಟಿಗೆ ಬಂದು ಅಲ್ಲಲ್ಲ. ದುಡ್ಡು ತಗೊಂಡು 7,000 ಅಂಗಡಿಗೆ ಹೋಗಕ್ ಸಮೇತ ನಮ್ ಜೊತೆಗೆ ಬರೋರು ಅವ್ರು ಈ ಕೆಲಸ ಮಾಡಿದಾರೆ ಅಂತಂದ್ರೆ ನಾನು ನಂಬ್ತೀನಿ. ಏನ್ ಅವ್ರಿಗೇನ್ ದಾರಿ ಗೊತ್ತೇ ಇಲ್ಲ ನೋಡಿ. ಏನಕ್ಕ ನೀವು ಅಲ್ಲ ಅವ್ರ ಆರೇ ಇಷ್ಟು ಇದಾಗಿದ್ದಾರೆ. ನನ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದೀನಪ್ಪ. ನಿಮಗ್ ಗೊತ್ತಿರೋದ್ ನೀವ್ ಗೊತ್ತಲ್ವಾ? ಅಲ್ಲ ನೀವು ಗೊತ್ತಿರೋದ್ ನೀವ್ ಹೇಳ್ತಿದ್ದೀರಾ, ನಮಗ್ ಗೊತ್ತಿರೋದ್ ನಾವ್ ಹೇಳ್ತಾ ಇದೀವಿ. ನೀವ್ ಅದೇ ಇಟ್ಕೊಂಡು ಅಲೋ. A few moments later. ಅವ್ರನ್ನ ಕರೀರಿ ದಯವಿಟ್ಟು ಇಲ್ಲಿಗೆ, ನಾನು ಮಾತಾಡ್ಬೇಕೀಗ. ಯಾಕೆ ನಮಗೆ ಕೆಟ್ಟ ಹೆಸರು? ಯಾಕೆ ಕೆಟ್ಟ ಹೆಸರು? ನಾನು ಪ್ರೂಫ್ ತೋರಿಸೋದಕ್ಕೆ ನಾನು ಹೋಗಲ್ಲ ಕಣೆ ಅದೇನು ನಿಂಗೆ. ಹೋಗಿ ಬಂದು ನಾನು ಮಾತಾಡಕ್ಕೆ proof ತೋರ್ಸೋದಕ್ಕೆ ಹೇಳು. ನಾನು ಹೋಗಲ್ಲ ನಾನು. ಹಂಗ್ ಸೈಡಿಗೆ ಹೊಡೆದ್ರೆ ಏನ್ ಯಾರ್ ತಾನೇ ಮಾತಾಡ್ತಾ ತಪ್ಪು ನಾನು ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ನಿಮ್ಗೂ ಕೊಟ್ಟಿಲ್ಲ ಯಾವತ್ತು, ನಾನು ನಿಮಗ್ ಕೊಟ್ಟಿಲ್ಲ. ನಿಮ್ಮನ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಕ್ಲಿಯರ್ ಮಾಡಿ ಕಳಿಸ್ಬೇಕಂತ ಏನ್ ಕ್ಲಿಯರ್ ಮಾಡ್ಬೇಕು? ನಾವು ತಗೊಂಡಿದ್ರೆ ನಾವು ಹೇಳ್ತಿದ್ವಿ. ನಾವು ತಗೊಂಡಿದ್ದಲ್ಲ ಏನ್ ಹೇಳ್ತಿದ್ರು ನಿಮಗೆ? ಕಳ್ರೆ ಹಿಂಗ್ ಜೋರಾಗಿ ಅಂದ್ರೆ ಅವ್ರ ಮೇಲೆ ಹಾಕಿದ ತಕ್ಷಣ ಇನ್ನ ಜೋರಾಗಿ ಕಿರ್ಚೋದು ಇನ್ನ ಹುಡ್ಸಿದ್ರಲ್ಲ ದೇವ್ರ ಕರ್ಕೊಂಡ ನಮ್ಮ ಬಗ್ಗೆ ಏನು ಅಂತ ಹೇಳ್ತಾನೆ ನಿನಗೆ. ಹಾ ಹುಡ್ಸಿದಾರಲ್ಲ ಭಗವಂತ ಅವ್ನ ಕೇಳ್ಕೊಂಡ ಕರೀರಿ, ಮಳೆ ಬರ್ತಿದೆ, ಕರಿಯೋ ಮುಗಿಸ್ಬಿಡೋಣ. ಕರೀರಿ. ನೋಡಿದ್ರ ನೀನು? ಅವ್ರು ನೋಡಿದ್ರ ಹುಡುಗಿ? ಕರೆದು ಬಿಡಿ, ಮುಗಿಸ್ಬಿಡೋಣ. ಏನಾಗಿದೆ ಅಂತ ನೋಡ್ಬಿಟ್ಟು ತಾನೇ ಹೋಗ್ಬೇಕು ನಾವು. ಹಾ ತೋರಿಸ್ತೀನಿ, ಕಾರಲ್ಲಿ ಕ್ಯಾಮೆರಾ ಇದೆ, ಪ್ರ್ಯಾಂಕ್ ಇದು. ಹಾ ಬಾ. ನೋಡಿ ನನಗೆ ಮಳೆ ಬರ್ತಿದೆ, ಬೇಗ ಇದು ಮುಗಿಸ್ಬಿಡೋಣ. ಇಲ್ಲಿಗೆ ಬನ್ನಿ ಹೋಗ್ಲಿ, ಇಲ್ಲಿಗೆ ಬನ್ನಿ ಹೋಗ್ಲಿ, ಈ ಕಡೆ ಬನ್ನಿ ಅಣ್ಣ, ಈ ಕಡೆ ನನ್ನ ಪಕ್ಕದಲ್ಲಿ ಬಂದ್ಬಿಡಿ. ಇಲ್ಲಿ ಏನಾಯ್ತು ಅಂದ್ರೆ ಇಷ್ಟೊತ್ತು ತಮಾಷೆ ಮಾಡಿದ್ದು ಬಕ್ರಾ ಪ್ರೋಗ್ರಾಮ್ ಇದು, ಓಕೆನಾ? ಏನು ಹಾ ಈಗ ಅಲ್ಲ ಮಾತಾಡಿ, ಪರವಾಗಿಲ್ಲ. ನೀವ್ ಯಾರನ ಬಕ್ರ ಮಾಡ್ಬಿಡ್ತೀಯ. ಅದೇ ನೀವ್ ಬಕ್ರಾ ಆದ್ರ ಇಲ್ವಾ? ಈಗ ನೀವು ಆದ್ರಲ್ಲ. ಅದ್ ನಾನೇನ್ ಮಳೆ ಬರತ್ತೆ ಅಂತ ನನ್ಗೇನ್ ಕನ್ಸ ಬಂತ ನೋಡಿ, ನಾನು ನೆಂದು ಹೋಗಿದ್ದೀನಲ್ಲ. ಮಳೆ ನಾನ್ ಹಂಗಲ್ಲ ಹೇಳ್ತಿರೋದು. ನಮ್ ಮಾಮೂಲಿ ನೆಂದಿರೋದ್ ಬಿಡು. ಹೋಗ್ಲಿ, ಏನ್ ಮಾಡ್ತೀಯ? ಈಗ ನೋಡಿ, ಈಗ ಯಾಕೆ ಮೆತ್ತಗ್ ಮಾತಾಡ್ತಿದ್ರು ಎಷ್ಟೊತ್ತು ಅಂಕಿರ್ಸ್ಕೊಂಡು? ನಿನಗೆ ಆಗ್ಲಿ ಯಾರ ಕಳ್ರು ಅಂತಂದ್ರೆ ಫಸ್ಟ್ ನಾನ್ ಹೇಳೇ ಇಲ್ಲ, ಕಳ್ಳ ಅನ್ನೋ ಮಾತ ನಾನ್ ತೆಗ್ದೇ ಇಲ್ಲ. ಅವ್ನ್ ತೆಗ್ದಿದ್ದು ಫಸ್ಟ್. ಇಷ್ಟಕ್ಕೆ ಇದೆಲ್ಲ ಹೇಳ್ ಕಲ್ಸಿರೋದೇ ಅವ್ನು. ಅದನ್ನ ಹೇಳ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಬರ್ಲಿ ರಮೇಶ್ ಸರ್. ರಮೇಶ್ ಸರ್ ಬರ್ಲಿ. ಅಲ್ಲ, ಅವ್ನ್ ನಿಮ್ ಹುಡ್ಗ ಅಂತ ಹೇಳಿದ್ರಲ್ಲ. ಏನಕ್ಕ ನಿಮ್ ಹುಡ್ಗ ಅಂತ ಹೇಳ್ದೆ ತಾನೆ? ಹೌದು, ಹಾ ನಮ್ ಹುಡುಗನೇ. ಮತ್ತೆ ಈಗ ಯಾಕೆ ಬೈತಿದ್ದೀರಾ? ನಿಮ್ ಹುಡ್ಗ ತಾನೆ ತಮಾಷಕ್ ಮಾಡಿದಾನೆ. ಐಡಿಯಾ ಕೊಟ್ಟಿದ್ರಲ್ಲ ಅದಕ್ಕೆ. ಐಡಿಯಾ ಕೊಟ್ಟಿರೋದಕ್ಕ. ಹಾಯ್ ಅಲ್ಲಿ ಚೆನ್ನಾಗಿತ್ತಾ ಅಕ್ಕ? ನಿಮಗ್ ಚೆನ್ನಾಗಿತ್ತಾ? ಅಲ್ಲಲ್ಲ ಬನ್ನಿ ಬನ್ನಿ, ಚೆನ್ನಾಗಿತ್ತಾ ಇದು ಪ್ರ್ಯಾಂಕ್? ಸೂಪರ್ ಆಗಿತ್ತಾ ಪ್ರ್ಯಾಂಕ್ ಆದ್ರಲ್ಲ?